ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ದಿನ NTSC ಮತ್ತು NMMS ಪರೀಕ್ಷೆಗಳಲ್ಲಿ ಕೇಳಲಾಗುವಂತಹ ವಾಟರ್ ಇಮೇಜಸ್ ಮತ್ತು ಮಿರರ್ ಇಮೇಜಸ್ ಅಂದರೆ ಜಲ ಪ್ರತಿಬಿಂಬ ಹಾಗೂ ದರ್ಪಣ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಹೇಗೆ ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಒಂದು ವಸ್ತು ಕನ್ನಡಿ ಅಥವಾ ನೀರಿನ ಮುಂದೆ ಬಂದಾಗ ಅದರ ಪ್ರತಿಬಿಂಬ ಹೇಗೆ ಕಾಣುತ್ತದೆ ಅನ್ನೋದರ ಆಧಾರದ ಮೇಲೆ ವಾಟರ್ ಇಮೇಜಸ್ ಮತ್ತು ಮಿರರ್ ಇಮೇಜಸ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇರುತ್ತವೆ. ಮೊದಲನೇದಾಗಿ ನಾವು ಮಿರರ್ ಇಮೇಜಸ್ ಅಂದರೆ ದರ್ಪಣ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತೆ ಯಾವ ಮಾದರಿಯ ಪ್ರಶ್ನೆಗಳಿರುತ್ತವೆ ಅನ್ನೋದನ್ನು ಗಮನಿಸೋಣ. ಇದರಲ್ಲಿ ಮುಖ್ಯವಾಗಿ ಇಂಗ್ಲೀಷಿನ ಆಲ್ಫಬೆಟ್ಸ್ ಲೆಟರ್ಸ್ ಇರ್ತವೆ, ಜೊತೆಗೆ ವರ್ಡ್ಸ್ ಇರ್ತವೆ, ಇಮೇಜ್ಗಳು ಅಂದರೆ ಚಿತ್ರಗಳು ಇರುತ್ತವೆ, ಹಾಗೆ ನಂಬರ್ಗಳು ಮತ್ತು ಕ್ಲಾಕ್ಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇರುತ್ತೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಮೊದಲು ನೀವು ಒಂದು ಮುಖ್ಯ ನಿಯಮವನ್ನು ತಿಳಿದುಕೊಳ್ಬೇಕು. ಅದೇನು ಅಂತೇಳಿದರೆ, ಕನ್ನಡಿಯ ಮುಂದೆ ಇರುವಂಥ ವಸ್ತುವಿನ ಪ್ರತಿಬಿಂಬ ಎಡದಿಂದ ಬಲಕ್ಕೆ ಅಥವಾ ಬಲದಿಂದ ಎಡಕ್ಕೆ ತಿರುಗಿರುವಂತೆ ಕಾಣುತ್ತೆ. ಆದರೆ ಗಾತ್ರದಲ್ಲಿ ಆಗಲಿ ಅಥವಾ ಮೇಲೆ ಮತ್ತು ಕೆಳಗೆ ಯಾವುದೇ ರೀತಿಯ ವ್ಯತ್ಯಾಸಗಳು ಸಹ ಕಾಣುವುದಿಲ್ಲ. ಇಂಗ್ಲೀಷಿನ ಇ ಅನ್ನುವಂಥ ಒಂದು ಲೆಟರನ್ನು ನೋಡಿ, ಇದು ದರ್ಪಣದ ಪ್ರತಿಬಿಂಬದಲ್ಲಿ ಯಾವ ರೀತಿ ಎಡದಿಂದ ಬಲಕ್ಕೆ ತಿರುಗಿದ ಹಾಗೆ ಕಾಣುತ್ತೆ ಅಂತ ಗಮನಿಸಿ. ಇದೇ ರೀತಿ ಇಂಗ್ಲೀಷಿನ ಲೆಟರ್ಸ್ಗೆ ಸಂಬಂಧಪಟ್ಟ ಹಾಗೆ ನೀವು ಸುಲಭವಾಗಿ ಉತ್ತರವನ್ನು ಕಂಡುಕೊಳ್ಬೇಕು ಅಂತೇಳಿದರೆ ಎಲ್ಲ ಲೆಟರ್ಸನ್ನು ಸಹ ದರ್ಪಣದ ಪ್ರತಿಬಿಂಬದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ಪಟ್ಟಿ ಮಾಡಿ ಇಟ್ಕೋಬೇಕಾಗತ್ತೆ. ಅದರಲ್ಲಿ ಕೆಲವು ಲೆಟರ್ಸು ಅಥವಾ ಆಲ್ಫಬೆಟ್ಸು ಬದಲಾಗುತ್ತೆ, ಅಂದರೆ ದರ್ಪಣದ ಪ್ರತಿಬಿಂಬದಲ್ಲಿ ಬದಲಾದರೆ ಮತ್ತೆ ಕೆಲವು ಆಲ್ಫಬೆಟ್ಗಳು ಬದಲಾಗುವುದಿಲ್ಲ. ಅದು ಹೇಗಿದೆ ಹಾಗೆ ಪ್ರತಿಬಿಂಬದಲ್ಲಿ ಕಾಣುತ್ತೆ. ಅದು ಯಾವುದು ಅನ್ನೋದನ್ನು ನೀವು ಮೊದಲು ಈ ರೀತಿ ಪಟ್ಟಿ ಮಾಡಿಟ್ಕೊಂಡಾಗ ನಿಮಗೆ ಸುಲಭವಾಗಿ ಅದು ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಉದಾಹರಣೆಗೆ ಎ ಬದಲಾಗದೆ ಉಳಿದಿದೆ, ಬಿ, ಸಿ, ಡಿ, ಇ, ಎಫ್, ಜಿ ಇವು ತಿರುಗಿದ ಹಾಗೆ ಕಾಣುತ್ತೆ. ಎಚ್ ಬದಲಾಗದೆ ಹಾಗೆ ಉಳಿದಿರುವಂತಹ ಒಂದು ಲೆಟರ್. ಅದೇ ರೀತಿ ಐ, ಇದರಲ್ಲಿ ಸಹ ಏನೂ ಬದಲಾವಣೆ ಇಲ್ಲ, ಹಾಗೇ ಇದೆ. ಜೆ ತಿರುಗಿದೆ, ಕೆ ತಿರುಗಿದೆ, ಹಾಗೆ ಎಲ್ ಸಹ ತಿರುಗಿರುವುದನ್ನು ನೀವು ಗಮನಿಸ್ತೀರಿ. ಅದೇ ರೀತಿ ಉಳಿದ ಆಲ್ಫಬೆಟ್ಗಳನ್ನು ಸಹ ಪ್ರತಿಬಿಂಬದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ಬರ್ಕೊಳ್ಳಿ. ಎಮ್ ಹಾಗೇ ಇದೆ, ಎನ್ ತಿರುಗಿ ಬರೆದಾಗಿದೆ, ಓ ಯಾವುದೇ ರೀತಿಯ ಬದಲಾವಣೆ ಇಲ್ಲ, ಪಿ ತಿರುಗಿದೆ, ಕ್ಯೂ ತಿರುಗಿದೆ, ಆರ್ ಸಹ ತಿರುಗಿ ಬರದ ಹಾಗೆ ಕಾಣುತ್ತೆ, ಎಸ್ ತಿರುಗಿದೆ, ಟಿ ಯಾವುದೇ ಬದಲಾವಣೆ ಇಲ್ಲದೆ ಹಾಗೆ ಉಳಿದಿದೆ, ಯು, ವಿ, ಡಬ್ಲ್ಯೂ, ಎಕ್ಸ್ ಇವುಗಳು ಸಹ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಪ್ರತಿಬಿಂಬದಲ್ಲಿ ಹಾಗೇ ಕಾಣುತ್ತೆ. ವೈ, ಝೆಡ್ನಲ್ಲಿ ನಾವು ತಿರುಗಿ ಬರದ ಹಾಗೆ ಕಾಣುವುದನ್ನು ಗಮನಿಸ್ಬೋದು. ಹೀಗೆ ಇಂಗ್ಲೀಷಿನ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟರ್ಗಳನ್ನು ನೀವು ದರ್ಪಣದ ಪ್ರತಿಬಿಂಬದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ಪಟ್ಟಿ ಮಾಡಿ ಇಟ್ಕೋಬೇಕು. ಹಾಗೆ ನಂಬರ್ಗಳನ್ನು ಸಹ 0ಯಿಂದ 9ರವರೆಗಿನ ನಂಬರ್ಗಳನ್ನು ಪ್ರತಿಬಿಂಬದಲ್ಲಿ ಹೇಗೆ ಕಾಣುತ್ತೆ ಅನ್ನೋದನ್ನು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಅದರಲ್ಲಿ 0, 1, 8 ಇವು ಪ್ರತಿಬಿಂಬದಲ್ಲಿ ಬದಲಾಗದೆ ಹಾಗೇ ಉಳಿಯುತ್ತೆ.
ಉಳಿದಂತೆ ಉಳಿದ ಎಲ್ಲ ನಂಬರ್ಗಳು ಸಹ ಬದಲಾಗುತ್ತೆ. ಪರೀಕ್ಷೆಯಲ್ಲಿ ಯಾವುದೇ ಒಂದು ಲೆಟರನ್ನು ಕೊಟ್ಟು ಅದರ ಪ್ರತಿಬಿಂಬ ಹೇಗಿರುತ್ತೆ ಅಂತ ಕೇಳೋದಿಲ್ಲ. ಬದಲಾಗಿ ಯಾವುದಾದರೊಂದು ಪದವನ್ನು ನೀಡ್ಬೋದು. ಪದವನ್ನು ನೀಡಿ ಅದರ ಪ್ರತಿಬಿಂಬ ಹೇಗಿರುತ್ತೆ ಅಂತ ಕೇಳ್ಬೋದು. ಅಥವಾ ನಂಬರ್ ಮತ್ತು ವರ್ಡ್ಸ್ ಮಿಕ್ಸ್ ಆಗಿರುವಂಥ ಪ್ರಶ್ನೆಗಳು ಸಹ ಕೇಳ್ಬೋದು. ಅಂಥ ಸಂದರ್ಭದಲ್ಲಿ ಹೇಗೆ ಉತ್ತರ ಹುಡುಕೋದು ಅಂತ ನೋಡೋಣ. ಉದಾಹರಣೆಗೆ ಆ್ಯಪಲ್, ಇದರ ದರ್ಪಣ ಪ್ರತಿಬಿಂಬ ಹೇಗಿರುತ್ತೆ? ಮೊದಲೇ ಹೇಳಿದಾಗೆ ಎಲ್ಲ ಲೆಟರ್ಸ್ಗಳನ್ನು ಮೊದಲು ನಾವು ರಿವರ್ಸ್ ಆರ್ಡರ್ನಲ್ಲಿ ಬರೆದುಕೊಳ್ಳೋಣ. A P P L E ಈ ರೀತಿ ಬರೆದಾಗ ಇದು ಸರಿ ಇದೆಯಾ? ಗಮನಿಸಿ. ಇಲ್ಲ ಅಲ್ಲ, ಇದು ತಪ್ಪಾಗಿದೆ. ಯಾಕೆ ಅಂತೇಳಿದರೆ ದರ್ಪಣದ ಪ್ರತಿಬಿಂಬದಲ್ಲಿ ಕೇವಲ ಲೆಟರ್ಸ್ ಮಾತ್ರ ಎಡದಿಂದ ಬಲಕ್ಕೆ ತಿರುಗಿರುವುದಿಲ್ಲ. ಇಡೀ ವರ್ಡ್ ರಿವರ್ಸ್ ಆರ್ಡರ್ನಲ್ಲಿ ತಿರುಗಿರುವ ಹಾಗೆ ಕಾಣುತ್ತೆ. ಗಮನಿಸಿ. ಮೊದಲು ದರ್ಪಣಕ್ಕೆ ಹತ್ತಿರ ಇರುವಂಥ ಇ ಇಂದ ಪ್ರಾರಂಭ ಆಗುತ್ತೆ. L P P A ಅಂದರೆ ಇಲ್ಲಿ ಪ್ರತಿಯೊಂದು ಅಕ್ಷರವೂ ತಿರುಗಿದೆ ಮತ್ತು ಇಡೀ ಪದವೇ ಎಡದಿಂದ ಬಲಕ್ಕೆ ರಿವರ್ಸ್ ಆರ್ಡರ್ನಲ್ಲಿ ತಿರುಗಿರುವ ಹಾಗೆ ಕಾಣುತ್ತೆ. ಉದಾಹರಣೆಗೆ ನೀವು ಆ್ಯಂಬುಲೆನ್ಸನ್ನು ನೋಡಿರ್ಬೋದು. ಆ್ಯಂಬುಲೆನ್ಸ್ನಲ್ಲಿ ಪ್ರತಿಯೊಂದು ಲೆಟರ್ ಸಹ ಎಡದಿಂದ ಬಲಕ್ಕೆ ತಿರುಗಿರುವ ಹಾಗೆ ಕಾಣುತ್ತೆ ಅಲ್ವಾ? ಇಡೀ ಪದವೇ ಎಡದಿಂದ ಬಲಕ್ಕೆ ತಿರುಗಿದೆ. ಯಾಕೆ ಆ ರೀತಿ ಅಂತ ಹೇಳಿದ್ರೆ ಮುಂದೆ ಇರುವಂತಹ ಗಾಡಿಯ ಕನ್ನಡಿಯಲ್ಲಿ ಆ್ಯಂಬುಲೆನ್ಸ್ ಅನ್ನುವಂಥ ಪದ ನೇರವಾಗಿ ಕಾಣಲಿ ಅನ್ನೋ ಉದ್ದೇಶದಿಂದ ಅಲ್ವೇ? ಅದೇ ರೀತಿಯ ನಿಯಮವನ್ನು ದರ್ಪಣ ಪ್ರತಿಬಿಂಬದ ಪ್ರಶ್ನೆಗಳಲ್ಲೂ ಸಹ ಅನ್ವಯಿಸಿ ಕೇಳಿರ್ತಾರೆ. ಈ ರೀತಿ ನಂಬರ್ಸ್ ಮತ್ತು ಆಲ್ಫಾಬೆಟ್ಗಳನ್ನು ಮಿಕ್ಸ್ ಮಾಡಿರುವಂಥ ಪ್ರಶ್ನೆಗಳನ್ನು ಸಹ ಪರೀಕ್ಷೆಯಲ್ಲಿ ಕೇಳಬಹುದು. ಯಾವುದೇ ಪ್ರಶ್ನೆಯನ್ನು ಕೊಟ್ಟಾಗ ಒಂದು ಸರಳವಾದ ಟ್ರಿಕ್ಸನ್ನು ಉಪಯೋಗಿಸಿ ಉತ್ತರವನ್ನು ಹುಡುಕ್ಬೋದು. ಯಾವ ಟ್ರಿಕ್ಸ್ ಅಂತ ಹೇಳಿದ್ರೆ, ನಿಮಗೆ ಪರೀಕ್ಷೆ ಬರೆಯುವಾಗ ಒಂದು ರಫ್ ಪೇಪರ್ ಕೊಟ್ಟಿರ್ತಾರೆ. ಆ ರಫ್ ಪೇಪರ್ನಲ್ಲಿ ನೀಡಿರುವಂಥ ಒಂದು ಪ್ರಶ್ನೆಯನ್ನು ಅದು ಹೇಗಿದೆಯೋ ಹಾಗೆ ಬರೆದುಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ ಅದನ್ನು ಪ್ರಶ್ನೆಯನ್ನು. ನಂತರ ಎಡದಿಂದ ಬಲಕ್ಕೆ ಅದನ್ನು ತಿರುಗಿಸಿ ನೋಡಿದಾಗ ನಮಗೆ ಸರಿಯಾದ ಉತ್ತರ ಅದರಲ್ಲಿ ಕಾಣಿಸುತ್ತೆ. ನಂತರ ನೀವು ಊಹಿಸಿದಂಥ ಉತ್ತರದ ಜೊತೆಗೆ ಅದನ್ನು ನೀವು ವೆರಿಫೈ ಮಾಡಿ ನೋಡಿ. ಈ ರೀತಿ ಒಂದು ಸರಳ ಟ್ರಿಕ್ಸನ್ನು ನೀವು ಯಾವುದೇ ದರ್ಪಣ ಪ್ರತಿಬಿಂಬದ ಪ್ರಶ್ನೆಗಳಿಗೆ ಅನುಸರಿಸಬಹುದು. ಇನ್ನು ವಾಟರ್ ಇಮೇಜಸ್ ಅಂದರೆ ಜಲ ಪ್ರತಿಬಿಂಬ, ಇದರಲ್ಲಿಯೂ ಸಹ ಲೆಟರ್ಸ್, ವರ್ಡ್ಸ್, ಇಮೇಜಸ್ ಹಾಗೂ ಕ್ಲಾಕ್ಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರುತ್ತೆ. ಅದಕ್ಕೆ ಹೇಗೆ ಉತ್ತರ ಹುಡುಕ್ಬೋದು ಅನ್ನೋದನ್ನು ನಾವು ನೋಡೋಣ. ಜಲ ಪ್ರತಿಬಿಂಬದಲ್ಲಿ ಸಹ ಯಾವುದೇ ವಸ್ತು, ಚಿತ್ರ ಅಥವಾ ಅಕ್ಷರಗಳು ತಲೆ ಕೆಳಗಾದಂತೆ ಕಾಣುತ್ತೆ. ಅಂದರೆ ಜಲ ಪ್ರತಿಬಿಂಬದಲ್ಲಿ ಎಡದಿಂದ ಬಲಕ್ಕೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಆದರೆ ಮೇಲಿನಿಂದ ಕೆಳಕ್ಕೆ ತಿರುಗಿದಂತೆ ಅಥವಾ ತಲೆ ಕೆಳಗಾದಂತೆ ಕಾಣುತ್ತೆ. ಉದಾಹರಣೆಗೆ ಇಲ್ಲಿ ಎ ಅನ್ನು ಗಮನಿಸಿ. ಇದು ದರ್ಪಣದ ಪ್ರತಿಬಿಂಬದಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗದೆ ಹಾಗೇ ಉಳಿದಿತ್ತು. ಆದರೆ ನೋಡಿ, ಇ ಅನ್ನು ನೋಡುವಾಗ ಈ ದರ್ಪಣ ಪ್ರತಿಬಿಂಬದಲ್ಲಿ ತಿರುಗಿದಂತೆ ಕಾಣಿಸ್ತಾ ಇತ್ತು, ಎಡದಿಂದ ಬಲಕ್ಕೆ ತಿರುಗಿದ ಹಾಗೆ ಕಾಣ್ತಾ ಇತ್ತು. ಆದರೆ ಜಲ ಪ್ರತಿಬಿಂಬದಲ್ಲಿ ಎ ತಲೆ ಕೆಳಗಾದಂತೆ ಕಾಣುತ್ತೆ. ಆದರೆ ಈ ಹಾಗೇ ಉಳಿಯುತ್ತೆ, ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಹಾಗೆ ಉಳಿಯುವುದನ್ನು ನಾವು ಗಮನಿಸ್ಬೋದು. ಈ ರೀತಿ ನೀವು ಜಲ ಪ್ರತಿಬಿಂಬದಲ್ಲಿಯೂ ಸಹ ಇಂಗ್ಲೀಷ್ನ ಎಲ್ಲ ಅಕ್ಷರಗಳನ್ನು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಇದರಲ್ಲಿ ಸಹ ಕೆಲವು ಬದಲಾಗುವಂಥ ಅಕ್ಷರಗಳಿರ್ತವೆ ಮತ್ತು ಕೆಲವು ಬದಲಾಗದೆ ಹಾಗೇ ಉಳಿಯುವಂಥ ಅಕ್ಷರಗಳು ಸಹ ಇರ್ತವೆ. ಅದು ಯಾವುದು ಅನ್ನುವುದನ್ನು ಮೊದಲು ಪಟ್ಟಿ ಮಾಡಿಕೊಳ್ಳಿ. ಅದೇ ರೀತಿ ಕ್ಯಾಪಿಟಲ್ ಲೆಟರ್ಸ್ ಜೊತೆಗೆ ಸ್ಮಾಲ್ ಲೆಟರ್ಗಳನ್ನು ಸಹ ಬರೆದು ಅದರ ಜಲ ಪ್ರತಿಬಿಂಬ ಹೇಗಿರಬಹುದು ಅನ್ನುವುದನ್ನು ನೀವು ಒಮ್ಮೆ ಅಭ್ಯಾಸ ಮಾಡಿಕೊಳ್ಳಿ. ಈಗ ಇಲ್ಲಿ ಗಮನಿಸಿ, ಎ ತಲೆ ಕೆಳಗಾಗಿದೆ, ಆದರೆ ಬಿ, ಸಿ, ಡಿ, ಇ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಹಾಗೇ ಇರುವುದನ್ನು ಗಮನಿಸ್ತೀರಿ. ಹಾಗೆ ಎಫ್, ಜಿ ತಲೆ ಕೆಳಗಾದಂತೆ ಕಾಣುತ್ತೆ. ಆದರೆ ಎಚ್ ಮತ್ತು ಐ ಯಾವುದೇ ರೀತಿಯ ಬದಲಾವಣೆ ಇಲ್ಲದೆ ಹಾಗೆ ಉಳಿಯುತ್ತೆ. ಜೆ ತಲೆ ಕೆಳಗಾದಂತೆ ನಮಗೆ ಕಾಣುತ್ತೆ ನೋಡಿ. ಈ ರೀತಿ
ಎಲ್ಲ ಅಕ್ಷರಗಳನ್ನು ಒಮ್ಮೆ ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಇದರಲ್ಲಿ ಯಾವುದು ಬದಲಾಗಿದೆ ಯಾವುದು ಬದಲಾಗಿಲ್ಲ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದೇ ರೀತಿ ಸ್ಮಾಲ್ ಲೆಟರ್ಸನ್ನು ಜೊತೆಗೆ ನಂಬರ್ಸನ್ನು ಸಹ ಜಲ ಪ್ರತಿಬಿಂಬದಲ್ಲಿ ಹೇಗೆ ಕಾಣ್ಬೋದು ಅನ್ನೋದನ್ನು ಬರೆದು ಅಭ್ಯಾಸ ಮಾಡಿಕೊಳ್ಳಿ. ಈಗ ಒಂದು ಉದಾಹರಣೆ ಮೂಲಕ ನಾವು ಇದನ್ನು ಸಹ ಸುಲಭವಾಗಿ ಅರ್ಥ ಮಾಡಿಕೊಳ್ಬೋದು. ಆ್ಯಪಲ್ ಇದನ್ನು ಜಲ ಪ್ರತಿಬಿಂಬದಲ್ಲಿ ಹೇಗೆ ಕಾಣುತ್ತೆ ಅಂತ ನೋಡೋಣ. ಜಲ ಪ್ರತಿಬಿಂಬದ ನೋಡಿ, ಇಲ್ಲಿ ಕನ್ನಡಿ ಆಗಿರುವುದು ವರ್ಡ್ನ ಮೇಲೆ ಅಥವಾ ಕೆಳಗೆ ಬರ್ಬೋದು. ಆಗ ಪ್ರತಿಯೊಂದು ಲೆಟರ್ ಸಹ ತಲೆ ಕೆಳಗಾದ ಹಾಗೆ ಕಾಣುತ್ತೆ, ಗಮನಿಸಿ. ದರ್ಪಣದ ಪ್ರತಿಬಿಂಬದಲ್ಲಿ ಆದರೆ ಪ್ರತಿಯೊಂದು ಅಕ್ಷರವೂ ಸಹ ಎಡದಿಂದ ಬಲಕ್ಕೆ ತಿರುಗಿದಂತೆ, ಹಾಗೆ ಇಡೀ ಪದವೇ ರಿವರ್ಸ್ ಆರ್ಡರ್ನಲ್ಲಿ ಎಡದಿಂದ ಬಲಕ್ಕೆ ಬರೆದ ಹಾಗೆ ಕಾಣುತ್ತೆ. ಆದರೆ ಜಲ ಪ್ರತಿಬಿಂಬದಲ್ಲಿ ರಿವರ್ಸ್ ಆರ್ಡರ್ನಲ್ಲಿ ಇರೋದಿಲ್ಲ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ದರ್ಪಣ ಪ್ರತಿಬಿಂಬದಲ್ಲಿ ರಿವರ್ಸ್ ಆರ್ಡರ್ನಲ್ಲಿ ಇದ್ದರೆ ಇದೆ ನೋಡಿ, ಗಮನಿಸಿ. ಈ ಇಂದ ಪ್ರಾರಂಭ ಆಗಿದೆ, ಎಡದಿಂದ ಬಲಕ್ಕೆ ಪ್ರಾರಂಭ ಆಗಿದೆ. ಆದರೆ ಜಲ ಪ್ರತಿಬಿಂಬದಲ್ಲಿ ಅದು ಎಯಿಂದಲೇ ಪ್ರಾರಂಭ ಆಗಿದೆ, ಆದರೆ ಅಕ್ಷರಗಳು ತಲೆ ಕೆಳಗಾದಂತೆ ಕಾಣುತ್ತೆ. ಈ ವ್ಯತ್ಯಾಸವನ್ನು ಗಮನಿಸ್ಕೋಬೇಕು. ಯಾವುದೇ ಪ್ರಶ್ನೆ ನೀಡಿದಾಗ ಅದು ಜಲ ಪ್ರತಿಬಿಂಬದ್ದೋ ಅಥವಾ ದರ್ಪಣ ಪ್ರತಿಬಿಂಬದ್ದೋ ಅನ್ನೋದನ್ನು ಸೂಕ್ಷ್ಮವಾಗಿ ಗಮನಿಸಿ ಉತ್ತರಿಸೋದಕ್ಕೆ ನೀವು ಮುಂದಾಗಬೇಕು. ಇದೇ ರೀತಿ ಸಂಖ್ಯೆಗಳಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು ಇರ್ಬೋದು. ಸಂಖ್ಯೆ ಮತ್ತು ಆಲ್ಫಾಬೆಟ್ಗಳನ್ನು ಮಿಕ್ಸ್ ಮಾಡಿ ಕೇಳುವಂಥ ಪ್ರಶ್ನೆಗಳು ಸಹ ಇರ್ಬೋದು. ಈ ರೀತಿ ಪ್ರಶ್ನೆಗಳನ್ನು ಸಹ ಕೇಳ್ಬೋದು. ಇದಕ್ಕೂ ಸಹ ನೀವು ಹೇಗೆ ಬರೆಯಬಹುದು ಅನ್ನೋದನ್ನು ಊಹಿಸಿ ಬರೆಯಿರಿ. ಇದನ್ನು ಸಹ ನಾವು ಮೊದಲಿನ ಹಾಗೆಯೇ ಒಂದು ಸರಳವಾದ ಪೇಪರ್ ಟ್ರಿಕ್ಸನ್ನು ಉಪಯೋಗಿಸಿ ಉತ್ತರವನ್ನು ಸುಲಭವಾಗಿ ನಾವು ತಿಳಿಬೋದು. ಒಂದು ಪೇಪರನ್ನು ತೆಗೆದುಕೊಳ್ಳಿ. ಅದರಲ್ಲಿ ನೀಡಿರುವ ಪ್ರಶ್ನೆಯನ್ನು ಕಾಗದದಲ್ಲಿ ನೀವು ನಕಲು ಮಾಡಿಕೊಳ್ಳಿ. ನಂತರ ಕಾಗದವನ್ನು ಮೇಲಿನಿಂದ ಕೆಳಕ್ಕೆ ತಿರುಗಿಸಿ ನೋಡಿ. ತಲೆ ಕೆಳಗಾಗಿ ತಿರುಗಿಸಿ ನೋಡಬೇಕು. ಆಗ ನಿಮಗೆ ಸರಿಯಾದ ಉತ್ತರ ಪ್ರತಿಬಿಂಬ ಅದರಲ್ಲಿ ಸಿಗುತ್ತೆ. ಈಗ ದರ್ಪಣ ಪ್ರತಿಬಿಂಬದಲ್ಲಿ ಏನು ಮಾಡಿದ್ರಿ? ಕಾಗದವನ್ನು ಎಡದಿಂದ ಬಲಕ್ಕೆ ತಿರುಗಿಸಿದ್ರಿ. ಆದರೆ ಜಲ ಪ್ರತಿಬಿಂಬದಲ್ಲಿ ಕಾಗದವನ್ನು ಮೇಲಿನಿಂದ ಕೆಳಕ್ಕೆ ತಿರುಗಿಸಬೇಕು. ಇದನ್ನು ನೀವು ನೆನಪಿನಲ್ಲಿ ಇಡಿ. ಈ ರೀತಿ ನಾವು ಸುಲಭವಾಗಿ ಉತ್ತರವನ್ನು. ಇನ್ನು ಮಿರರ್ ಇಮೇಜಸ್ಗೆ ಸಂಬಂಧಿಸಿದಂತೆ ಕೇಳಲಾಗುವಂತಹ ಕೆಲವು ಚಿತ್ರಗಳಿಗೆ ಹೇಗೆ ಉತ್ತರವನ್ನು ಕಂಡುಕೊಳ್ಳಬಹುದು ಅನ್ನೋದನ್ನು ತಿಳಿಯೋಣ. ಕೆಲವು ಚಿತ್ರಗಳನ್ನು ನಾವು ಕಾಗದದಲ್ಲಿ ಬರೆದುಕೊಂಡು ಉತ್ತರ ಹುಡುಕೋದು ಕಷ್ಟ ಆಗ್ಬೋದು. ಅಂಥ ಸಂದರ್ಭದಲ್ಲಿ ಚಿತ್ರದಲ್ಲಿ ನಾವು ಯಾವ ರೀತಿ ಉತ್ತರ ಸುಲಭವಾಗಿ ಕಂಡುಹಿಡಿಯಬಹುದು ಅನ್ನೋದನ್ನು ನಾವು ನೋಡೋಣ. ಈಗ ಈ ಚಿತ್ರದಲ್ಲಿ ಎಡಬದಿಗೆ ಪ್ರಶ್ನಾಚಿತ್ರ ಇದೆ, ಮಧ್ಯದಲ್ಲಿ ಕನ್ನಡಿ ಇದೆ, ಹಾಗೆ ಬಲಭಾಗದಲ್ಲಿ ಅದರ ಪ್ರತಿಬಿಂಬವನ್ನು ನೀಡಿದ್ದಾರೆ. ನಿಯಮದ ಪ್ರಕಾರ ಟಾಪ್ ಮತ್ತು ಬಾಟಮ್ನಲ್ಲಿ ಯಾವುದೇ ರೀತಿಯ ಬದಲಾವಣೆ ಇರುವುದಿಲ್ಲ. ಅಂದರೆ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಯಾವುದೇ ರೀತಿಯ ಬದಲಾವಣೆ ಪ್ರತಿಬಿಂಬದಲ್ಲಿ ಕಂಡುಬರೋದಿಲ್ಲ. ಆದರೆ ಎಡದಿಂದ ಬಲಕ್ಕೆ ಬದಲಾವಣೆ ಕಂಡುಬರುತ್ತೆ. ನೋಡಿ, ಎಡಭಾಗದಲ್ಲಿರುವಂಥದ್ದು ಬಲಭಾಗಕ್ಕೆ ಬಂದ ಹಾಗೆ ಕಾಣುತ್ತೆ. ಹಾಗೆ ಬಲಭಾಗದಲ್ಲಿರುವಂತಹ ತ್ರಿಭುಜ ಎಡಭಾಗಕ್ಕೆ ಬಂದಿದೆ. ಹೀಗೆ ಈ ಚಿತ್ರ ಎಡದಿಂದ ಬಲಕ್ಕೆ ತಿರುಗಿದ ಹಾಗೆ ನಮಗೆ ಕಾಣುತ್ತೆ. ಇದು ದರ್ಪಣ ಪ್ರತಿಬಿಂಬದಲ್ಲಿ ಕಂಡುಬರುವಂತಹ ಒಂದು ಲಕ್ಷಣ ಅಂತ ಹೇಳ್ಬೋದು. ಇನ್ನು ಜಲ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಯನ್ನು ಗಮನಿಸಿ. ಈ ಜಲ ಪ್ರತಿಬಿಂಬದಲ್ಲಿ ಮೇಲ್ಭಾಗದಲ್ಲಿರುವಂಥದ್ದು ಪ್ರಶ್ನೆಯ ಚಿತ್ರ, ಹಾಗೆ ಮಧ್ಯದಲ್ಲಿ ನೀರು ಮತ್ತು ಅದರ ಕೆಳಭಾಗದಲ್ಲಿ ಏನಾಗಿದೆ, ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅದರ ಪ್ರತಿಬಿಂಬವನ್ನು ನೀಡಿದ್ದಾರೆ ನೋಡಿ, ಗಮನಿಸಿ. ಎಡ ಬಲದಲ್ಲಿ ಯಾವುದೇ ರೀತಿಯ
ಬದಲಾವಣೆ ಕಂಡು ಬರೋದಿಲ್ಲ. ಆದರೆ ತಲೆ ಕೆಳಗಾದಂತೆ ಕಾಣಬೇಕು. ಮೇಲ್ಭಾಗದಲ್ಲಿರುವಂಥದ್ದು ಕೆಳಭಾಗಕ್ಕೆ, ತಲೆ ಭಾಗ ಕೆಳಗೆ ಬಂದಿದೆ. ಹಾಗೆ ಕೆಳಭಾಗದಲ್ಲಿರುವ ಕಾಲಿನ ಭಾಗ ಮೇಲ್ಭಾಗಕ್ಕೆ ಬಂದ ಹಾಗೆ ಕಾಣುತ್ತೆ. ಈ ರೀತಿ ಒಂದು ವ್ಯತ್ಯಾಸವನ್ನು, ಜಲ ಪ್ರತಿಬಿಂಬಕ್ಕೂ ದರ್ಪಣ ಪ್ರತಿಬಿಂಬಕ್ಕೂ ಇರುವಂಥ ವ್ಯತ್ಯಾಸವನ್ನು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಮತ್ತೊಂದು ಚಿತ್ರವನ್ನು ಗಮನಿಸಿ. ಈ ಚಿತ್ರದಲ್ಲಿ ಒಂದು ತ್ರಿಭುಜವನ್ನು ನೀಡಿದ್ದಾರೆ. ಇದಕ್ಕೆ ನಾವು ಎಡಭಾಗಕ್ಕೆ ಎ ಅಂತ, ಬಲಭಾಗಕ್ಕೆ ಬಿ ಅಂತ ಹೆಸರನ್ನು ಕೊಡೋಣ. ಯಾಕೆ ಅಂತೇಳಿದರೆ ನಮಗೆ ಸುಲಭವಾಗಿ ಎಡದಿಂದ ಬಲಕ್ಕೆ ಬಂದದ್ದು ಗೊತ್ತಾಗಬೇಕಲ್ಲ. ಹಾಗಾಗಿ ಎಡದಲ್ಲಿರುವ ಎ ಬಲಭಾಗಕ್ಕೆ ಬರುತ್ತೆ, ಬಲದಲ್ಲಿರುವಂತಹ ಬಿ ಎಡಭಾಗಕ್ಕೆ ತಿರುಗಿದ ಹಾಗೆ ಅಂದರೆ ಪ್ರತಿಬಿಂಬದ ತ್ರಿಭುಜದಲ್ಲಿ ನಮಗೆ ಕಾಣುತ್ತೆ. ಎ ಗೆರೆಯ ಮೇಲೆ ಇರುವಂತಹ ಒಂದು ಸೆಮಿ ಸರ್ಕಲ್ ಇದು ಎಡಭಾಗದಲ್ಲಿದೆ. ಈಗ ಇದು ಬಲಭಾಗಕ್ಕೆ ಬರಬೇಕು. ಎ ಗೆರೆಯ ಮೇಲೆಯೇ ಇದು ಬಂದಿದೆ, ಗಮನಿಸಿ. ಹಾಗಾಗಿ ಈ ಪ್ರತಿಬಿಂಬ ನೋಡಿ, ಎ ಆಪ್ಷನಲ್ಲಿ ಇಲ್ಲ, ಬಿ ಆಪ್ಷನಲ್ಲಿ ಇಲ್ಲ ಮತ್ತು ಡಿ ಆಪ್ಷನಲ್ಲಿ ಇಲ್ಲ, ಸಿ ಆಪ್ಷನಲ್ಲಿ ನಮಗೆ ಅದಕ್ಕೆ ಸೂಕ್ತವಾದಂಥ ಪ್ರತಿಬಿಂಬ ಇದೆ. ಹಾಗಾಗಿ ಅದನ್ನು ನಾವು ಸರಿ ಅಂತೇಳಿ ತೀರ್ಮಾನಿಸಬಹುದು. ಈಗ ಮತ್ತೊಂದು ಪ್ರಶ್ನೆಯನ್ನು ನೋಡಿ. ಇಲ್ಲಿ ಒಂದು ಚೌಕದ ಚಿತ್ರ ಇದೆ. ಅದಕ್ಕೂ ಸಹ ನಾವು ಎಡಕ್ಕೆ ಎ ಅಂತ, ಬಲಕ್ಕೆ ಬಿ ಅಂತ ಹೆಸರು ನೀಡಿದರೆ, ಎಡ ಮತ್ತು ಬಲಕ್ಕೆ ಅದು ತಿರುಗಿ ಬಿ ಎಡ ಬದಿಗೂ ಎ ಬಲಬದಿಗೂ ತಿರುಗಿದಂತೆ ಪ್ರತಿಬಿಂಬದಲ್ಲಿ ಕಾಣುತ್ತೆ. ಅಂದರೆ ಎಡದಲ್ಲಿರುವ ಎ ಮೇಲಿರುವಂತಹ ಒಂದು ಆ್ಯರೋ ಮಾರ್ಕ್ ಇದೆ ನೋಡಿ, ಅದು ಬಲಕ್ಕೆ ಇರುವ ಎ ಮೇಲೆ ಬರುತ್ತೆ. ಅಂದರೆ ಎಡಭಾಗದಲ್ಲಿರುವ ಆ್ಯರೋ ಮಾರ್ಕು ಬಲಭಾಗಕ್ಕೆ ಬಂದ ಹಾಗೆ ಕಾಣುತ್ತೆ. ಮತ್ತು ಚೌಕದ ಮಧ್ಯದಲ್ಲಿರುವಂತಹ ಪೆಂಡುಲಮ್ ಚಿತ್ರ, ಇದು ಏನೂ ಬದಲಾವಣೆ ಆಗದೆ ಮಧ್ಯಭಾಗದಲ್ಲಿ ಹಾಗೇ ಉಳಿದುಕೊಂಡಿದೆ. ಈ ಆಪ್ಷನನ್ನು ನಾವು ಬಿಯಲ್ಲಿ ಗಮನಿಸ್ಬೋದು. ಉಳಿದಂತೆ ಎ, ಸಿ, ಡಿ ಇವು ತಪ್ಪು ಅನ್ನುವ ತೀರ್ಮಾನಕ್ಕೆ ನಾವು ಬರ್ಬೋದು. ಇಲ್ಲಿ ಒಂದು ದಾಳದ ಆಕೃತಿಯ ಚಿತ್ರವನ್ನು ನೀಡಿದ್ದಾರೆ ನೋಡಿ. ದರ್ಪಣ ಪ್ರತಿಬಿಂಬದ ನಿಯಮದ ಪ್ರಕಾರ ಮೇಲೆ ಮತ್ತು ಕೆಳಗೆ ಏನೂ ವ್ಯತ್ಯಾಸ ಆಗೋದಿಲ್ಲ. ಆದ್ದರಿಂದ ನಾವು ಇದೇ ರೀತಿಯ ಒಂದು ಚಿತ್ರವನ್ನು ಬಿಡಿಸಿಕೊಂಡ್ರೆ ಒಂದು ಚುಕ್ಕೆ ಮೇಲ್ಭಾಗದಲ್ಲಿಯೇ ಇರುತ್ತೆ, ಅದು ಕೆಳಗೆ ಬರೋದಿಲ್ಲ ಅಲ್ವಾ. ಆದರೆ ಬಲಭಾಗದಲ್ಲಿರುವಂಥ ಎರಡು ಚುಕ್ಕೆಗಳು ಎಲ್ಲಿ ಬರಬೇಕು? ಪ್ರತಿಬಿಂಬದ ಎಡಬದಿಗೆ ಬರುತ್ತೆ. ಹಾಗೆ ತ್ರಿಭುಜ ಎಡಭಾಗದಲ್ಲಿದೆ, ಅದು ಬಲಬದಿಗೆ ಬರುತ್ತೆ ನೋಡಿ. ಇಲ್ಲಿ ಎ ಮತ್ತು ಸಿ ಆಪ್ಷನ್ನು ಮೊದಲೇ ನಾವು ತಪ್ಪು ಅಂತ ತೀರ್ಮಾನಿಸ್ಬೋದು. ಹೇಗೆ ಅಂದರೆ ಅದರಲ್ಲಿ ಮೊದಲೇ ಮೇಲ್ಭಾಗದಲ್ಲಿ ಎರಡು ಚುಕ್ಕೆ ಇರೋದ್ರಿಂದ ಅದು ತಪ್ಪು. ಹಾಗಾಗಿ ಡಿ ಆಪ್ಷನ್ ಮಾತ್ರ ಸರಿ ಅನ್ನುವ ತೀರ್ಮಾನಕ್ಕೆ ನಾವು ಬರ್ಬೋದು. ಇನ್ನೊಂದು ಎಕ್ಸಾಗನ್ನ ಚಿತ್ರವನ್ನು ಗಮನಿಸಿ. ಇಲ್ಲಿ ಬಲಭಾಗದಲ್ಲಿರುವ ಎ ಎಡಭಾಗಕ್ಕೂ, ಎಡಭಾಗದಲ್ಲಿರುವ ಬಿ ಬಲಭಾಗಕ್ಕೂ ಬರುತ್ತೆ. ಎಡದಲ್ಲಿ ಎ ಗೆರೆ ಮುಂದುವರಿದು ಎಡಕ್ಕೆ ಮೇಲೆ ಹೋಗಿರುವುದರಿಂದ ಅದು ಪ್ರತಿಬಿಂಬದಲ್ಲಿ ಬಲಭಾಗಕ್ಕೆ ಎ ಗೆರೆಯ ಮುಂದುವರಿದಂತೆ ನಮಗೆ ಕಾಣುತ್ತೆ. ಅದರಿಂದ ಇದನ್ನು ನಾವು ಎ ಆಪ್ಷನ್ನಲ್ಲಿ ಗಮನಿಸ್ಬೋದು. ಸರಿಯಾದ ಪ್ರತಿಬಿಂಬ ಎ ಅಂತೇಳಿ ನಾವು ಗುರುತಿಸ್ಬೋದು. ಇನ್ನೊಂದು ಆಕೃತಿಯನ್ನು ಗಮನಿಸಿ. ಇಲ್ಲಿ ಗೆರೆ ಎಡದಿಂದ ಬಲಕ್ಕೆ ಮುಂದುವರಿದಿದೆ. ಹಾಗಾಗಿ ಉತ್ತರದ ಪ್ರತಿಬಿಂಬದಲ್ಲಿ ಗೆರೆ ಬಲದಿಂದ ಪ್ರಾರಂಭವಾಗಿ ಎಡಕ್ಕೆ ಬಂದು ಮೇಲ್ಮುಖವಾಗಿ ಬರಬೇಕು. ಇದನ್ನು ನಾವು ನೋಡಿ, ಎಡದಿಂದ ಬಲಕ್ಕೆ ಬಂದು ಮೇಲ್ಮುಖವಾಗಿ ಹೋಗಿದೆ. ಆದರೆ ಉತ್ತರದಲ್ಲಿ ನಮಗೆ ಹೇಗೆ ಬರಬೇಕು? ಬಲದಿಂದ ಎಡಕ್ಕೆ ಬಂದು ಮೇಲ್ಮುಖವಾಗಿ ಹೋಗಬೇಕು. ಇದನ್ನು ನಾವು ಎ, ಬಿ ಅಥವಾ ಡಿ ಈ ಆಪ್ಷನ್ಗಳಲ್ಲಿ ಇಲ್ಲ. ಹಾಗಾಗಿ ಸಿ ಆಪ್ಷನ್ನಲ್ಲಿ ಸರಿ ಅಂತೇಳಿ ನಾವು ತೀರ್ಮಾನಕ್ಕೆ ಬರ್ಬೋದು. ಪೂರ್ಣ ಚಿತ್ರವನ್ನು ಬಿಡಿಸಬೇಕಾಗಿಲ್ಲ ನೋಡಿ, ಅರ್ಧ ಚಿತ್ರ ಬಿಡುವಾಗಲೇ ನಮಗೆ ಅದಕ್ಕೆ ಸೂಕ್ತ ಉತ್ತರ ಗೊತ್ತಾಗುತ್ತೆ.
ಮತ್ತೊಂದು ಆಕೃತಿಯನ್ನು ಗಮನಿಸಿ. ಇಲ್ಲಿರುವಂತಹ ಗೆರೆಯ ಬಲಬದಿಗೆ ಮೇಲಕ್ಕೆ ಆ್ಯರೋ ಮಾರ್ಕ್ ಇರುವುದನ್ನು ಗಮನಿಸಿ. ಅದು ದರ್ಪಣದ ಪ್ರತಿಬಿಂಬದಲ್ಲಿ ಎಡಬದಿಗೆ ಬರಬೇಕು. ಆಪ್ಷನ್ ಬಿ ಮತ್ತು ಡಿ ಅನ್ನು ಈ ಆಧಾರದಲ್ಲಿ ತಪ್ಪು ಅಂತೇಳಿ ನಾವು ಮೊದಲೇ ತೀರ್ಮಾನಿಸಬಹುದು. ನೋಡಿ, ಇಲ್ಲಿ ಆಪ್ಷನ್ ಬಿ ಮತ್ತು ಡಿ ತಪ್ಪು ಅಂತೇಳಿ ನಾವು ತೀರ್ಮಾನಕ್ಕೆ ಬರಬಹುದು. ಯಾಕೆಂದರೆ ಆ್ಯರೋ ಮಾರ್ಕು ಕೆಳಭಾಗಕ್ಕಿದೆ, ಇಲ್ಲಿ ಇನ್ನೊಂದು ಇದು ಸಹ ಕೆಳಭಾಗಕ್ಕೆ ಬಂದಿದೆ, ಹಾಗಾಗಿ ಇದು ತಪ್ಪು ಅಂತ ತೀರ್ಮಾನಿಸ್ಬೋದು. ಇನ್ನು ಕೆಳಭಾಗದಲ್ಲಿರುವಂತಹ ತ್ರಿಭುಜದ ಚಿತ್ರ ಬಲದಿಂದ ಎಡಕ್ಕೆ ಇದೆ. ಇದರ ಪ್ರತಿಬಿಂಬ ಎಡದಿಂದ ಬಲಕ್ಕೆ ತಿರುಗಿದಂತೆ ಇರಬೇಕು. ಅದು ಆಪ್ಷನ್ ಸಿಯಲ್ಲಿ ಆ ತ್ರಿಭುಜ ತಿರುಗಿಲ್ಲ, ಹಾಗಾಗಿ ಅದು ತಪ್ಪು ಅಂತ ತೀರ್ಮಾನಿಸಿ ಎ ಆಪ್ಷನ್ನನ್ನು ನಾವು ಸರಿ ಇದೆ ಅನ್ನುವ ತೀರ್ಮಾನಕ್ಕೆ ಬರಬಹುದು. ಹಾಗೆ ಇನ್ನೊಂದು ಆಕೃತಿಯನ್ನು ನೋಡಿ. ಇಲ್ಲಿಯೂ ಸಹ ಅದೇ ರೀತಿಯ ಒಂದು ಎಡದಲ್ಲಿರುವಂಥದ್ದು ಬಲಕ್ಕೆ ತಿರುಗಿದೆ. ಬಿ ಆಪ್ಷನ್ ಸರಿ ಅನ್ನುವಂತಹ ತೀರ್ಮಾನಕ್ಕೆ ನಾವು ಬರ್ಬೋದು. ಉಳಿದೆಲ್ಲ ಚಿತ್ರಗಳಲ್ಲಿ ಎಡದಿಂದ ಬಲಕ್ಕೆ ತಿರುಗುವಲ್ಲಿ ವ್ಯತ್ಯಾಸಗಳಿರೋದನ್ನು ಗಮನಿಸಿ. ಇಲ್ಲೂ ಸಹ ನಾವು ಪೂರ್ಣ ಚಿತ್ರವನ್ನು ಬಿಡಿಸಿ ನೋಡಬೇಕಾದ ಅವಶ್ಯಕತೆ ಇಲ್ಲ. ಅರ್ಧ ಚಿತ್ರ ಬಿಡಿಸುವಾಗಲೇ ನಮಗೆ ಸೂಕ್ತವಾದಂಥ ಉತ್ತರ ಸಿಕ್ಕಿಬಿಡುತ್ತೆ. ಹಾಗಾಗಿ ಇಲ್ಲಿ ನೋಡಿ, ಬಿ ಆಪ್ಷನಲ್ಲಿ ಕಪ್ಪು ಬಣ್ಣ ಇರುವಂಥದ್ದು ಎಡದಲ್ಲಿ ಮೇಲ್ಭಾಗಕ್ಕೂ ಬಲದಲ್ಲಿ ಕೆಳಭಾಗಕ್ಕೂ ಇದೆ. ಹಾಗಾಗಿ ಇದನ್ನು ನಾವು ಸರಿ ಅಂತೇಳಿ ತೀರ್ಮಾನಿಸಬಹುದು. ಈ ಪ್ರಶ್ನೆಯಲ್ಲಿರುವಂತಹ ಗೆರೆ ಎಡಭಾಗದಲ್ಲಿ ಮೇಲ್ಮುಖವಾಗಿದೆ ಹಾಗೂ ಬಲಭಾಗದಲ್ಲಿ ಕೆಳಮುಖವಾಗಿದೆ. ಪ್ರತಿಬಿಂಬದಲ್ಲಿ ಅದು ಎಡದಲ್ಲಿ ಕೆಳಮುಖವಾಗಿಯೂ ಬಲದಲ್ಲಿ ಮೇಲ್ಮುಖವಾಗಿಯೂ ಕಾಣುತ್ತೆ. ಹಾಗೆ ಸಣ್ಣ ವೃತ್ತವನ್ನು ಹೊಂದಿರುವಂಥ ಒಂದು ರೇಖೆ ಎಡದಿಂದ ಬಲಕ್ಕೆ ಕೆಳಮುಖವಾಗಿ ಇರುವುದನ್ನು ಗಮನಿಸಿ. ಅದರ ಕೆಳಗೆ ಒಂದು ಸಣ್ಣ ವೃತ್ತ ಇದೆ. ಪ್ರತಿಬಿಂಬದಲ್ಲಿ ಅದು ಬಲದಿಂದ ಎಡಕ್ಕೆ ಬಂದು ವೃತ್ತವು ಎಡಭಾಗದಲ್ಲಿ ಕೆಳಗೆ ಬರುತ್ತೆ. ಇಲ್ಲಿ ಬಿ, ಸಿ, ಡಿ ಆಪ್ಷನ್ಗಳು ತಪ್ಪು ಅನ್ನುವ ತೀರ್ಮಾನಕ್ಕೆ ನಾವು ಬರ್ಬೋದು. ಯಾಕೆಂದರೆ ಆ ವೃತ್ತ ಬೇರೆಲ್ಲೋ ಬಂದಿದೆ. ಆದರೆ ಎ ಆಪ್ಷನ್ನಲ್ಲಿ ಸರಿಯಾದ ಉತ್ತರವನ್ನು ನಾವು ಗುರುತಿಸ್ಬೋದು. ನೋಡಿ, ಇಲ್ಲೊಂದು ಜಲ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಇದೆ. ಇಲ್ಲಿ ಚಿತ್ರದ ಪ್ರತಿಬಿಂಬ ತಲೆ ಕೆಳಗಾದಂತೆ ನಮಗೆ ಕಾಣಬೇಕು. ಅಂದರೆ ಜಲ ಪ್ರತಿಬಿಂಬ ಆದ್ದರಿಂದ ಎಡದಿಂದ ಬಲಕ್ಕಾಗಲಿ ಅಥವಾ ಬಲದಿಂದ ಎಡಕ್ಕಾಗಲಿ ಅದು ತಿರುಗುವುದಿಲ್ಲ. ಹಾಗಾಗಿ ಬಲಬದಿಯ ಮೇಲ್ಭಾಗದಲ್ಲಿರುವಂತಹ ಒಂದು ತ್ರಿಭುಜದ ಭಾಗ ಅದು ಬಲಭಾಗದಲ್ಲೇ ಇರುತ್ತೆ, ಆದರೆ ಮೇಲಿನಿಂದ ಕೆಳಕ್ಕೆ ಬಂದ ಹಾಗೆ ನಮಗೆ ಕಾಣಬೇಕು. ನೋಡಿ, ಇಲ್ಲಿ ಕಪ್ಪು ಬಣ್ಣ ಹಾಕಿದ್ದಾರೆ. ಆ ಬಲಭಾಗದಲ್ಲಿರುವಂಥ ಮೇಲ್ಭಾಗದಲ್ಲಿರುವಂಥ ತ್ರಿಭುಜಾಕೃತಿ ಇಲ್ಲಿ ಬರಬೇಕು, ಬಲಭಾಗದಲ್ಲೇ ಕೆಳಕ್ಕೆ ಬರಬೇಕು. ಹಾಗೆ ಕೆಳಭಾಗದಲ್ಲಿ ಕಪ್ಪು ಬಣ್ಣ ಹೊಂದಿರುವಂಥ ತ್ರಿಭುಜಾಕೃತಿ ಅದು ದರ್ಪಣದ ಪ್ರತಿಬಿಂಬದಲ್ಲಿ ಜಲ ಪ್ರತಿಬಿಂಬದಲ್ಲಿ ಮೇಲ್ಭಾಗಕ್ಕೆ ಬರುತ್ತೆ. ಇಲ್ಲಿ ಮೇಲ್ಭಾಗಕ್ಕೆ ಬಂದಿದೆ. ಈ ರೀತಿ ಇರೋದು ನಮಗೆ ಎ ಆಪ್ಷನಲ್ಲಿ ಆಗಲಿ ಅಥವಾ ಸಿ ಅಥವಾ ಡಿ ಆಪ್ಷನಲ್ಲಿ ಇಲ್ಲ. ಬಿ ಆಪ್ಷನ್ ಸರಿ ಅನ್ನುವಂಥ ತೀರ್ಮಾನಕ್ಕೆ ನಾವು ಬರಬಹುದು. ನೋಡಿ, ಇದು ಜಲ ಪ್ರತಿಬಿಂಬಕ್ಕೆ ಸಂಬಂಧಿಸಿದಂತಹ ಗಡಿಯಾರದ ಚಿತ್ರ. ಇಲ್ಲಿ ಮುಳ್ಳುಗಳು ಮೇಲ್ಮುಖವಾಗಿದೆ, ಅದೇ ಮುಳ್ಳುಗಳು ಪ್ರತಿಬಿಂಬದಲ್ಲಿ ಕೆಳಮುಖವಾಗಿ ಕಾಣಬೇಕು. ಆದ್ದರಿಂದ ಎ ಆಪ್ಷನ್ನಲ್ಲಿ ಮುಳ್ಳುಗಳು ಕೆಳಮುಖವಾಗಿರುವುದರಿಂದ ಇದು ಸರಿಯಾಗಿದೆ ಅಂತೇಳಿ ನಾವು ತೀರ್ಮಾನಕ್ಕೆ ಬರಬಹುದು. ಇಲ್ಲೊಂದು ಗಡಿಯಾರದ ಚಿತ್ರ ಇದೆ ನೋಡಿ. ಇದು ದರ್ಪಣ ಪ್ರತಿಬಿಂಬದಲ್ಲಿ ಕೇಳಿರುವಂಥ ಪ್ರಶ್ನೆ. ಇಲ್ಲಿ ಮುಳ್ಳುಗಳು ಎಡದಿಂದ ಬಲಕ್ಕೆ ತಿರುಗಿರುವ ಹಾಗೆ ಕಾಣುತ್ತೆ. ಅಂದರೆ ದರ್ಪಣದ ಪ್ರತಿಬಿಂಬದಲ್ಲಿ ಎಡದಿಂದ ಬಲಕ್ಕೆ ತಿರುಗಿದ ಹಾಗೆ ಕಂಡ್ರೆ ಜಲ ಪ್ರತಿಬಿಂಬದಲ್ಲಿ ತಲೆ ಕೆಳಗಾದಂತೆ ಕಾಣುತ್ತೆ. ಈ ರೀತಿಯ ಪ್ರಶ್ನೆಯನ್ನು ಸಹ ಕೇಳ್ಬೋದು. ಆಗ ನೀವು ಒಂದು ಅಂದರೆ
ಜಲ ಪ್ರತಿಬಿಂಬಕ್ಕೂ ದರ್ಪಣ ಪ್ರತಿಬಿಂಬಕ್ಕೂ ಏನು ವ್ಯತ್ಯಾಸ ಇದೆ ಅದನ್ನು ನೆನಪಿನಲ್ಲಿಟ್ಕೊಂಡು ಸರಿಯಾಗಿ ಉತ್ತರಿಸಿ. ಸಂಶಯ ಏನಾದರೂ ಬಂದರೆ ಕಾಗದದಲ್ಲಿ ಆ ಚಿತ್ರವನ್ನು ಬಿಡಿಸಿ ಅದನ್ನು ತಿರುಗಿಸಿ ನೋಡುವಂಥ ಟ್ರಿಕ್ಸನ್ನು ಉಪಯೋಗಿಸಿ. ಎಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.